ನಮಸ್ಕಾರ. ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಒಂದ್ಸಲ ಯೋಚನೆ ಮಾಡಿ, 1800 ದಶಕದಲ್ಲಿ ತೆಗೆದ ಒಂದು ಹಳೆಯ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋದಲ್ಲಿ 100 ವರ್ಷಗಳ ನಂತರ ಹುಟ್ಟಿದ ಮಗುವೊಂದು ಇದ್ದಕ್ಕಿದ್ದಂತೆ ಕಾಣಿಸ್ಕೊಂಡ್ರೆ ಹೇಗಿರುತ್ತೆ? ಅಸಾಧ್ಯ ಅಲ್ವಾ? ಆದರೆ ಈ ಅಸಾಧ್ಯವಾದ ಫೋಟೋಗೂ 2009ರಲ್ಲಿ ನಡೆದ ಅಮೆರಿಕ ಅಧ್ಯಕ್ಷರ ಪ್ರಮಾಣವಚನ ಸಮಾರಂಭಕ್ಕೂ ಒಂದು ನಿಗೂಢ ಸಂಬಂಧ ಇದೆ ಅಂದರೆ ನೀವು ನಂಬ್ತೀರಾ? ಹೌದು, ಪ್ರಾಜೆಕ್ಟ್ ಪೆಗಾಸಸ್ ಅನ್ನೋ ಈ ಬೃಹತ್ ರಹಸ್ಯಕತೆಯ ಆಳಕ್ಕೆ ಇವತ್ತು ನಾವಿಳಿಯಲಿದ್ದೇವೆ. ಬನ್ನಿ ಶುರು ಮಾಡೋಣ. 2001ರಲ್ಲಿ ವಾಷಿಂಗ್ಟನ್ನಲ್ಲಿ ಬರಾಕ್ ಒಬಾಮಾ ಅವರು ಅಮೆರಿಕಾದ ಅಧ್ಯಕ್ಷರಾಗಿ ಪ್ರಮಾಣವಚನ ಸ್ವೀಕರಿಸುತ್ತಿದ್ದಾಗ ಅಲ್ಲಿ ಸೇರಿದ್ದ ಲಕ್ಷಾಂತರ ಜನರ ಮಧ್ಯೆ ಆಂಡ್ರ್ಯೂ ಬಾಸಿಯಾಗೋ ಅನ್ನೋ ವ್ಯಕ್ತಿ ಮೌನವಾಗಿ ನಿಂತಿದ್ದ. ಆತನ ಮನಸ್ಸಿನಲ್ಲಿ ಒಂದು ದೊಡ್ಡ ರಹಸ್ಯ ಅಡಗಿತ್ತು. ಅದೇನಪ್ಪ ಅಂದರೆ 1980ರ ದಶಕದಲ್ಲಿ CIA ಮತ್ತು ಡಾರ್ಪಾ ನಡೆಸಿದ ಪ್ರಾಜೆಕ್ಟ್ ಪೆಗಾಸಸ್ ಕಾರ್ಯಾಚರಣೆಯಲ್ಲಿ ಅವರಿಬ್ಬರೂ ಒಟ್ಟಿಗೆ ಮಂಗಳ ಗ್ರಹಕ್ಕೆ ಟೆಲಿಪೋರ್ಟ್ ಆಗಿದ್ರು ಅನ್ನೋದು. ಕೇಳೋಕೊಂಥರ ಸೈನ್ಸ್ ಫಿಕ್ಷನ್ ಮೂವಿ ಥರ ಇದೆಯಲ್ವಾ? ಆದರೆ ಇದು ಬರೀ ಕಥೆಯಲ್ಲ, ಒಂದು ಬೃಹತ್ ವಾದ. ವಿಭಾಗ 1: ಟೆಸ್ಲಾರವರ ಕಳೆದು ಹೋದ ರಹಸ್ಯಗಳು. ಈ ಇಡೀ ನಿಗೂಢ ಕಥೆ ಶುರುವಾಗೋದೇ ಶ್ರೇಷ್ಠ ವಿಜ್ಞಾನಿ ನಿಕೋಲಾ ಟೆಸ್ಲಾ ಅವರ ನಿಧನದ ನಂತರ. ಅವರ ಕಳೆದು ಹೋದ ಬ್ಲೂಪ್ರಿಂಟ್ಗಳು ಮತ್ತು ರಹಸ್ಯ ಯಂತ್ರಗಳ ಸುತ್ತವೇ ಈ ವಾದಗಳೆಲ್ಲ ಗಿರ್ಕಿ ಹೊಡಿತವೆ. ಇದನ್ನ ಸ್ವಲ್ಪ ಕ್ರೊನೊಲಾಜಿಕಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. 1943ರ ಜನವರಿ 7ರಂದು ನಿಕೋಲಾ ಟೆಸ್ಲಾ ನ್ಯೂಯಾರ್ಕ್ನ ಒಂದು ಹೋಟೆಲ್ ರೂಮಲ್ಲಿ ನಿಧನರಾದರು. ವರದಿಗಳ ಪ್ರಕಾರ ಆ ತಕ್ಷಣವೇ ಅಮೆರಿಕದ FBI ಅವರ ಎಲ್ಲ ಸಂಶೋಧನೆಗಳನ್ನು ಸೀಸ್ ಮಾಡ್ತು. ಯಾಕೊತ್ತಾ? ಆ ಟೈಮಲ್ಲಿ ಸೋವಿಯತ್ ಒಕ್ಕೂಟ ಅಂದರೆ ರಷ್ಯಾ ಸ್ಪುಟ್ನಿಕ್ ಉಡಾವಣೆ ಮೂಲಕ ಅಂತರಿಕ್ಷಯಾನದಲ್ಲಿ ಸಿಕ್ಕಾಪಟ್ಟೆ ಫಾಸ್ಟಾಗಿ ಮುನ್ನುಗ್ತಿತ್ತು. ಅವರಿಗೆ ಟಕ್ಕರ್ ಕೊಡೋಕೆ ಅಮೆರಿಕ ಈ ರಹಸ್ಯ ಹೆಜ್ಜೆ ಇಡ್ತು ಅಂತ ಹೇಳಲಾಗುತ್ತೆ. ಇಲ್ಲಿ ನಿಜಕ್ಕೂ ನಮಗೆ ಆಶ್ಚರ್ಯ ಆಗೋ ವಿಷಯ ಅಂದರೆ FBI ವಶಪಡಿಸಿಕೊಂಡಿತು ಎನ್ನಲಾದ ಆ ಹೈಲಿ ಡೇಂಜರಸ್ ತಂತ್ರಜ್ಞಾನಗಳು, ಭೂಕಂಪಗಳನ್ನೇ ಸೃಷ್ಟಿಸಬಲ್ಲ ಯಂತ್ರ, ವೈರ್ಲೆಸ್ ಎನರ್ಜಿ ವೆಪನ್ ಮತ್ತು ಇವೆಲ್ಲಕ್ಕಿಂತ ಮಿಗಿಲಾಗಿ ಸ್ಪೇಸ್ ಟೈಮ್ ಬಾಕ್ಸ್. ಈ ಒಂದು ಮ್ಯಾಜಿಕ್ ಪೆಟ್ಟಿಗೆಯಿಂದ ಯಾವುದೇ ವಸ್ತುವನ್ನು ಕಾಲ ಮತ್ತು ದೇಶದ ಗಡಿ ದಾಟಿಸಿ ಟೆಲಿಪೋರ್ಟ್ ಮಾಡಬಹುದು ಅಂತ ಸ್ವತಃ ಟೆಸ್ಲಾ ಅವರೇ ಹೇಳಿದ್ರು ಅಂತ ಕೆಲವು ಮೂಲಗಳು ದೃಢವಾಗಿ ಹೇಳ್ತವೆ. ವಿಭಾಗ 2: ಕ್ರೊನೊನಾಟ್ ಪ್ರಯೋಗಗಳು. ಸೇನೆ ಈ ಯಂತ್ರಗಳನ್ನು ಆನ್ ಮಾಡೋಕೆ ಮಾಡಿದ ಪ್ರಯತ್ನಗಳು ನಿಜಕ್ಕೂ ರೋಚಕ ಮತ್ತು ಅಷ್ಟೇ ನಿಗೂಢವಾಗಿವೆ. ಡಾಕ್ಟರ್ ಸ್ಟರ್ಲಿಂಗ್ ಕೋಲ್ಗೇಟ್ ಅವರ ಉಸ್ತುವಾರಿಯಲ್ಲಿ ನಡೆದ ಆ ಬೆಚ್ಚಿ ಬೀಳಿಸುವ ಪ್ರಯೋಗ ಹೇಗಿತ್ತು ಅಂತ ನೋಡೋಣ. 8 ಅಡಿ ಎತ್ತರದ 2 ಬೂದು ಬಣ್ಣದ ಲೋಹದ ಕಂಬಗಳಿಗೆ ಹೈ ವೋಲ್ಟೇಜ್ ವಿದ್ಯುತ್ ಹರಿಸಿದ ತಕ್ಷಣ ಆ ರೂಮಿನ ಟೆಂಪರೇಚರ್ ದಿಢೀರ್ನೆ -ಡಿಗ್ರಿಗೆ ಕುಸಿಯುತ್ತಂತೆ. ಆ 2 ಕಂಬಗಳ ಮಧ್ಯೆ ಸೃಷ್ಟಿಯಾದ ಶಕ್ತಿ ಕ್ಷೇತ್ರದೊಳಗೆ ಒಂದು ಸಾಮಾನ್ಯ ಪೆನ್ಸಿಲನ್ನು ಎಸೆದಾಗ ಅದು ಕಣ್ಮರೆಯಾಗಿ ಕೇವಲ 20 ಸೆಕೆಂಡ್ಗಳ ನಂತರ ದಶಕಗಳಷ್ಟು ಹಳೆಯದಾದಂತೆ ವಾಪಸ್ ಬಿತ್ತು ಅಂತ ವರದಿಗರು ವಿವರಿಸ್ತವೆ. ಜಸ್ಟ್ ಇಮ್ಯಾಜಿನ್. ಪೆನ್ಸಿಲ್ ಏನೋ ಓಕೆ, ಆದರೆ ಮನುಷ್ಯರ ಕಥೆ? ವಯಸ್ಕರ ಮೇಲಿನ ಪ್ರಯೋಗಗಳ ರಿಸಲ್ಟ್ ಅಂತೂ ಭೀಕರವಾಗಿತ್ತು. ಲೆಫ್ಟಿನೆಂಟ್ ಮಾರ್ಸನ್ ಅನ್ನೋರು ಈ ಎನರ್ಜಿ ಫೀಲ್ಡ್ ಒಳಗೆ ಹೋದವರು ಸಂಪೂರ್ಣವಾಗಿ ಮಾಯವಾದರು. ಇನ್ನು ಲೆಫ್ಟಿನೆಂಟ್ ಪಾರ್ಲೆ ಅನ್ನೋರು ಕೇವಲ 30 ಸೆಕೆಂಡ್ಗಳಲ್ಲಿ 30 ವರ್ಷಗಳಷ್ಟು ವಯಸ್ಸಾದವರಂತೆ ಮುದುಕರಾಗಿ ನೆಲಕ್ಕುರುಳಿದರಂತೆ. ಈ ಭಯಾನಕ ವೈಫಲ್ಯಗಳ ನಂತರವೇ ಈ ಪ್ರಯೋಗಕ್ಕಾಗಿ ಮಕ್ಕಳನ್ನು ಬಳಸುವ ಒಂದು ಕಠಿಣ ಮತ್ತು ವಿವಾದಾತ್ಮಕ ನಿರ್ಧಾರವನ್ನು ತೆಗೆದುಕೊಳ್ಳಲಾಯಿತು. ಇಲ್ಲಿ ಕ್ರೊನೊನಾಟ್ಸ್ ಅನ್ನೋ ಪದ ತುಂಬ ಮುಖ್ಯವಾಗುತ್ತೆ. ಪ್ರಾಜೆಕ್ಟ್ ಪೆಗಾಸಸ್ನಲ್ಲಿ ಬಳಸಲಾದ ಮಕ್ಕಳ ವಿಶೇಷ ಗುಂಪಿಗೆ ಇಟ್ಟ ಹೆಸರು ಇದು. ಯಾಕೆ ಮಕ್ಕಳು? ವಯಸ್ಕರ ಮೆದುಳು ಈ ಟೈಮ್ ಟ್ರಾವೆಲ್ನ ರಿಯಾಲಿಟಿ ಶಿಫ್ಟನ್ನು ತಡ್ಕೊಳ್ಳಲಾಗದೆ ಒಡೆದೋಗುತ್ತೆ. ಆದರೆ ಮಕ್ಕಳ ಮೆದುಳು ಇನ್ನೂ ಬೆಳವಣಿಗೆಯ ಹಂತದಲ್ಲಿರೋದ್ರಿಂದ ಅವರು ಮಾತ್ರ ಈ ಕ್ವಾಂಟಮ್ ಪ್ರಯೋಗವನ್ನು ತಡ್ಕೊಳ್ಳಬಲ್ಲರು ಅನ್ನೋದು ಈ ಸಿದ್ಧಾಂತದ ಹಿಂದಿದ್ದ ಪ್ರಮುಖ ತರ್ಕ. ವಿಭಾಗ 3: 1863ರ ಟೈಮ್ ಲೂಪ್. ಈ ಇಡೀ ಕಥೆಯ ಮೊದಲ ದೊಡ್ಡ ಐತಿಹಾಸಿಕ ಟ್ವಿಸ್ಟ್ ಶುರುವಾಗೋದೇ 6 ವರ್ಷದ ಪುಟ್ಟ ಆಂಡ್ರೂ ಬಾಸಿಯಾಗೋನನ್ನ 1863ನೇ ಇಸವಿಗೆ ಕಳಿಸಿದಾಗ. ಪಾಸ್ಗೆ ಹೋದ ಆಂಡ್ರೂಗೆ ಕೆಲವು ಕಟ್ಟುನಿಟ್ಟಿನ ರೂಲ್ಸ್ ಇದ್ವು. ಆ ಕಾಲಕ್ಕೆ ತಕ್ಕಂತಹ ಸೈಜ್ಗೆ ಮೀರಿದ ದೊಡ್ಡ ಬೂಟು ಮತ್ತು ಬಟ್ಟೆಗಳನ್ನು ಧರಿಸಿ ಕೆಸರಿನಲ್ಲಿ ನಿಂತಿದ್ದ ಆಂಡ್ರೂ ಅಬ್ರಹಂ ಲಿಂಕನ್ ಅವರ ಭಾಷಣವನ್ನು ಯಾರಿಗೂ ಡೌಟ್ ಬಾರದ ಹಾಗೆ ವೀಕ್ಷಿಸಬೇಕಿತ್ತು. ಯಾರೊಂದಿಗೂ ಕಣ್ಣು ಕಲಸಬಾರದು ಮತ್ತು ಮುಖ್ಯವಾಗಿ ಯಾವುದೇ ಕ್ಯಾಮರಾಗರ ಕಣ್ಣಿಗೆ ಬೀಳಬಾರದು. ಇವೇ ಆತನಿಗೆ ನೀಡಿದ್ದ ಸ್ಟ್ರಿಕ್ಟ್ ಸರ್ವೈವಲ್ ಪ್ರೋಟೋಕಾಲ್ಸ್. ಆದರೆ ಈ ಮಿಷನ್ನ ಕ್ಲೈಮ್ಯಾಕ್ಸ್ ನಿಜಕ್ಕೂ ಮೈನವಿರಳಿಸುವಂತಾದೆ. ಆ ದೊಡ್ಡ ಜನಸಂದಣಿಯಲ್ಲಿ ಆಂಡ್ರ್ಯೂಗೆ ಇದ್ದಕ್ಕಿದ್ದಂತೆ ತನ್ನಂತೆ ಇದ್ದ ಮತ್ತೊಬ್ಬ ಹುಡುಗ ಕಾಣಿಸ್ತಾನೆ. ಆತ ಬೇರ್ಯಾರೂ ಆಗಿರಲಿಲ್ಲ, ಬದಲಾಗಿ ಸ್ವತಃ ಆಂಡ್ರ್ಯೂನ ಮತ್ತೊಂದು ರೂಪವೇ ಆಗಿದ್ದ. ಟೈಮ್ ಟ್ರಾವೆಲ್ ಅನ್ನೋದು ಕೇವಲ ಒಂದು ನೇರ ರೇಖೆ ಅಲ್ಲ, ಅದೊಂದು ಅಪಾಯಕಾರಿ ಲೂಪ್, ಅಂದರೆ ಸುಳಿ ಅನ್ನೋ ದೊಡ್ಡ ಸತ್ಯ ಆ ಕ್ಷಣದಲ್ಲಿ ಅವನ ಅರಿವಿಗೆ ಬಂತು ಅಂತ ವಾದಿಸಲಾಗಿದೆ.
ತನ್ನನ್ನೇ ತಾನು ನೋಡಿಕೊಂಡ್ರೆ ಎಲ್ಲಿ ಒಂದು ದೊಡ್ಡ ಕ್ವಾಂಟಮ್ ಪ್ಯಾರಡಾಕ್ಸ್ ಸೃಷ್ಟಿಯಾಗುತ್ತೋ ಅನ್ನೋ ಭಯದಿಂದ ಆಂಡ್ರೂ ತಕ್ಷಣವೇ ತನ್ನ ಮುಖವನ್ನ ಬೇರೆಡೆಗೆ ತಿರುಗಿಸಿದ. ಆಗಲೇ ನೋಡಿ, ಇದ್ದಕ್ಕಿದ್ದಂತೆ ಒಂದು ಕ್ಯಾಮರಾದ ಫ್ಲ್ಯಾಶ್ ಆತನನ್ನ ಸೆರೆ ಹಿಡಿಯಿತು. ಈ ಟೈಮ್ ಟ್ರಾವೆಲ್ ಸಿದ್ಧಾಂತವನ್ನು ನಂಬುವವರಿಗೆ ಇವತ್ತಿಗೂ ಆ ನಿರ್ದಿಷ್ಟ ಬ್ಲ್ಯಾಕ್ ಆ್ಯಂಡ್ ವೈಟ್ ಛಾಯಾಚಿತ್ರವೇ ಅತಿದೊಡ್ಡ ಸಾಕ್ಷಿಯಾಗಿ ನಿಂತಿದೆ. ವಿಭಾಗ 4. ಮಂಗಳ ಗ್ರಹಕ್ಕೆ ಟೆಲಿಪೋರ್ಟೇಷನ್. 1980ರ ದಶಕ ಬರೋಷ್ಟರಲ್ಲಿ ಕತೆ ಮತ್ತೊಂದು ಲೆವೆಲ್ಗೆ ಹೋಗುತ್ತೆ. ಬರೀ ಭೂಮಿಯ ಮೇಲಿನ ಟೈಮ್ ಟ್ರಾವೆಲ್ಗೆ ಸೀಮಿತವಾಗಿದ್ದ ಪ್ರಾಜೆಕ್ಟ್ ಪೆಗಾಸಸ್ ಇಂಟರ್ಪ್ಲಾನೆಟರಿ ಸ್ಪೇಸ್ ಅಂದರೆ ನೇರವಾಗಿ ಮಂಗಳ ಗ್ರಹವನ್ನೇ ತಲುಪುವ ಹಂತಕ್ಕೆ ಅಪ್ಗ್ರೇಡ್ ಆಯಿತು ಅಂತ ಮೂಲಗಳು ಹೇಳ್ತವೆ. ಇಲ್ಲಿ ನಾವು ಗಮನಿಸಬೇಕಾದ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ, ಈ ಮಾರ್ಸ್ ಮಿಷನ್ಗಾಗಿ ಕೈ ಜೋಡಿಸಿದ ಬೃಹತ್ ಸಂಸ್ಥೆಗಳು ಡಾರ್ಪಾ, CIA, ಹ್ಯೂಸ್ ಏರ್ಕ್ರಾಫ್ಟ್ ಮತ್ತು ಲಾಕ್ಹೀಡ್ ಸ್ಕಂಕ್ವಾಕ್ಸ್ನಂತಹ ಟಾಪ್ ಸೀಕ್ರೆಟ್ ಮಿಲಿಟರಿ ಮತ್ತು ಇಂಟೆಲಿಜೆನ್ಸ್ ಸಂಸ್ಥೆಗಳು ಇಲ್ಲಿ ಜಂಟಿಯಾಗಿ ಕೆಲಸ ಮಾಡಿದವಂತೆ. ರಷ್ಯಾಕ್ಕಿಂತ ಮುಂಚಿತವಾಗಿ ಮನುಷ್ಯರನ್ನ ಬೇರೆ ಗ್ರಹಗಳಿಗೆ ಟೆಲಿಪೋರ್ಟ್ ಮಾಡೋದೇ ಇವರ ಮೇನ್ ಟಾರ್ಗೆಟ್ ಆಗಿತ್ತು. ಈ ಟೈಮಲ್ಲಿ ಆಂಡ್ರ್ಯೂಗೆ 19 ವರ್ಷ. ಕಾಲೇಜ್ ಆರ್ ಸಿಸ್ಕಿಯಸ್ನಲ್ಲಿ ಟ್ರೈನಿಂಗ್ ಪಡೆದಿದ್ದ ಆತನಿಗೆ ಶತ್ರುವನ್ನ ಪ್ರಜ್ಞೆ ತಪ್ಪಿಸುವ, ಸುಡುವ ಅಥವಾ ಕೊಲ್ಲುವ 3 ಡಿಫ್ರೆಂಟ್ ಕೆಪಾಸಿಟಿ ಇರುವ ಒಂದು ಹೈಟೆಕ್ ವೆಪನ್ ನೀಡಿ ಆ ಎನರ್ಜಿ ಫೀಲ್ಡ್ ಒಳಗೆ ಕಳಿಸಲಾಯಿತು. ಮತ್ತು ಈ ಇಡೀ ನಿರೂಪಣೆಯ ಅತ್ಯಂತ ಶಾಕಿಂಗ್ ಸ್ಟೇಟ್ಮೆಂಟ್ ಈಗ ಬರ್ತಿದೆ, ಕೇಳಿ. ಆಂಡ್ರೂ ಜೊತೆ ಮಂಗಳ ಗ್ರಹಕ್ಕೆ ಟೆಲಿಪೋರ್ಟ್ ಆದ ಆ 19 ವರ್ಷದ ಜೊತೆಗಾರ ಬೇರ್ಯಾರೂ ಆಗಿರಲಿಲ್ಲ. ಆತನ ಹೆಸರು ಬ್ಯಾರಿ ಸುಟೋರೋ. ಜಗತ್ತು ಆತನ ನಂತರ ಬರಾಕ್ ಒಬಾಮಾ ಅಂತ ಗುರುತಿಸ್ತು. ಹೌದು, ಅಮೆರಿಕಾದ ಮಾಜಿ ಅಧ್ಯಕ್ಷರೇ ಈ ಪ್ರಾಜೆಕ್ಟ್ನಲ್ಲಿದ್ದರು ಅನ್ನೋದು ಈ ವಾದದ ಅತಿದೊಡ್ಡ ಬಾಂಬ್. ಸರಿ, ಹಾಗಾದ್ರೆ ಆ ಮಂಗಳ ಗ್ರಹದ ವಿಚಿತ್ರ ಜಗತ್ತು ಹೇಗಿತ್ತು? ಉಸಿರಾಡಬಹುದಾದ ಆದರೆ ತುಂಬ ತೆಳುವಾದ ಗಾಳಿ, ಸುಟ್ಟು ಹೋದ ನೀಲಿ ಆಕಾಶದ ಕೆಳಗೆ ಬರೀ ಕೆಂಪು ಮಣ್ಣು. ಅಲ್ಲಿ ಉದ್ದನೆಯ ಕುತ್ತಿಗೆಯ ಡೈನೋಸಾರ್ನಂತಹ ಪ್ರಾಣಿಗಳಿದ್ವು. ಜೊತೆಗೆ ಎಕ್ಸ್ಪ್ರೆಷನ್ ಲೆಸ್ ಆಗಿದ್ದ ಕಪ್ಪು ಕಣ್ಣುಗಳಿರುವ ಎತ್ತರದ ತೆಳ್ಳಗಿನ ಗ್ರಹಾಂತರವಾಸಿಗಳು ಕೂಡ ಎದುರಾದ್ರು ಅಂತ ವಿವರಿಸಲಾಗಿದೆ. ಅಮೆರಿಕ ಸರ್ಕಾರ ಈ ಏಲಿಯನ್ಸ್ ಜೊತೆ ಒಂದು ಸ್ಟ್ರಾಟಜಿಕ್ ಅಲಯನ್ಸ್ ಅಂದರೆ ಮೈತ್ರಿ ಮಾಡ್ಕೊಳ್ಳೋಕೆ ಈ ಕಾರ್ಯಾಚರಣೆ ನಡೆಸಿತು ಎನ್ನಲಾಗಿದೆ. ವಿಭಾಗ 5. ಬಗೆಹರಿಯದ ಆಧುನಿಕ ರಹಸ್ಯ. ಈಗ ಮತ್ತೆ ನಮ್ಮ ಪ್ರಸ್ತುತ ಕಾಲಘಟ್ಟಕ್ಕೆ ಬರೋಣ. ಇಷ್ಟೊಂದು ನಂಬಲ ಸಾಧ್ಯವಾದ ವಾದಗಳು ಇಂದಿಗೂ ಸಾವಿರಾರು ಜನರನ್ನು ಯಾಕೆ ಕಾಡುತ್ತಿವೆ? ಇದರ ಹಿಂದಿರೋ ಲಾಜಿಕ್ ಆದ್ರೂ ಏನು? ಇದನ್ನ ನಂಬುವವರು ಕೆಲವು ಸಾಲಿಡ್ ಐತಿಹಾಸಿಕ ಪಾಯಿಂಟ್ಸನ್ನು ಮುಂದಿಡ್ತಾರೆ. ಅಮೆರಿಕಾದ ಇತಿಹಾಸದಲ್ಲಿ ನೋಡಿದ್ರೆ ಮೊದಲ ಅಣುಬಾಂಬ್, ಅಪೋಲೋ ಚಂದ್ರಯಾನ ಮತ್ತು ವಿಶ್ವಯುದ್ಧಗಳಲ್ಲಿನ ಅವರ ಸೀಕ್ರೆಟ್ ಟೆಕ್ನಾಲಜಿಯ ಡೆವಲಪ್ಮೆಂಟ್ಸ್ ಇವೆಲ್ಲವೂ ಇದ್ದಕ್ಕಿದ್ದಂತೆ ಆದಂತಹ ತಾಂತ್ರಿಕ ಪವಾಡಗಳು. ಈ ಥರದ ಸಡನ್ ಡೆವಲಪ್ಮೆಂಟ್ಸ್ ನೋಡಿದ್ರೆ ಪೆಗಾಸಸ್ನಂತಹ ರಹಸ್ಯ ಕಾರ್ಯಾಚರಣೆಗಳು ನಿಜವಾಗ್ಲೂ ನಡೆದಿರಬಹುದು ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ಅವರು ಪ್ರತಿಪಾದಿಸ್ತಾರೆ. 22,50,00,000 ಕಿಲೋಮೀಟರ್ಗಳು. ಭೂಮಿಯಿಂದ ಮಂಗಳ ಗ್ರಹಕ್ಕೆ ಇರೋ ಈ ಅಗಾಧವಾದ ಅಂತರವನ್ನು ಕೇವಲ 2 ಲೋಹದ ಕಂಬಗಳ ಮಧ್ಯೆ ಒಂದು ಹೆಜ್ಜೆ ಇಡುವ ಮೂಲಕ ಸೆಕೆಂಡುಗಳಲ್ಲಿ ದಾಟೋದು ಅಂದರೆ ಇದೆಷ್ಟೊಂದು ಅಸಾಧ್ಯ ಮತ್ತು ಮಹತ್ವಾಕಾಂಕ್ಷೆ ವಿಚಾರ ಅಲ್ವಾ? ಈ ನಂಬರ್ ನೋಡಿದ್ರೇ ತಲೆ ಗಿರ್ರೇನೊತ್ತೆ. ಕೊನೆಯದಾಗಿ ಒಂದು ದೊಡ್ಡ ಕುತೂಹಲಕಾರಿ ಪ್ರಶ್ನೆ ನಿಮ್ಮ ಮುಂದೆ ಇಡ್ತಿದ್ದೀನಿ. ಕಾಲ ಮತ್ತು ವಾಸ್ತವವನ್ನು ಬದಲಿಸಬಲ್ಲ ಈ ಊಹಾಚಿತ್ರದಂತಹ ತಂತ್ರಜ್ಞಾನ ಇಂದಿಗೂ ಅಂಟಾರ್ಕ್ಟಿಕಾದ ರಹಸ್ಯ ನೆಲಮನೆಯ ಲ್ಯಾಬ್ಗಳಲ್ಲಿ ಜಗತ್ತಿನ ಕಣ್ತಪ್ಪಿಸಿ ಆಪರೇಟ್ ಆಗ್ತಿರಬಹುದೇ? ಈ ಕಥೆ 100ಕ್ಕೆ 100 ನಿಜವೋ ಅಥವಾ ಕೇವಲ ಭ್ರಮೆಯೋ? ಆದರೆ ನಮಗರಿವಿಲ್ಲದ ಎಷ್ಟೋ ನಿಗೂಢ ರಹಸ್ಯಗಳು ಈ ಜಗತ್ತಿನಲ್ಲಿ ಇಂದಿಗೂ ಅಡಗಿವೆ ಅನ್ನೋದು ಮಾತ್ರ ಸತ್ಯ. ಈ ವಿಶೇಷ ವಿಶ್ಲೇಷಣೆಯಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಿದ್ದಕ್ಕೆ ಧನ್ಯವಾದಗಳು.